ಅಂತೆ ಇಂದು ಕೂಡ ಕಲಬುರಗಿಯ ಮಹಾನಗರದಲ್ಲಿ ರಾಮನವಮಿ ಉತ್ಸವ ನಿಮಿತ್ತವಾಗಿ ನಡೀತಕ್ಕಂಥ ಗುರುವಾರ ದಿವಸ ದಿನಾಂಕ 26/6/2026ರಂದು ಬೆಳಿಗ್ಗೆ ಸರಿಯಾಗಿ 11 ಗಂಟೆಗೆ ರಾಮತೀರ್ಥದಿಂದ ಆರಂಭಗೊಂಡು ಮಹಾಮಂಗಳಾರತಿ ಮಹಾಪೂಜೆಯೊಂದಿಗೆ ಆರಂಭಗೊಂಡು ಇರತಕ್ಕಂಥ ಪ್ರಕಾಶ್ ಟಾಕೀಸ್ ಆಗಲಿ, ಖಾದ್ರಿ ಚೌಕ್ ಆಗಲಿ, ಸೂಪರ್ ಮಾರ್ಕೆಟ್ ಆಗಲಿ, ಈ ಒಂದು ಮಾರ್ಗದ ಮುಖಾಂತರ ಜಗತ್ತವರಿಗೆ ಬಂದು ಜಗತ್ತಿನೊಳಗ ಮಹಾಮಂಗಳಾರತಿ ಮಾಡಿ ಒಂದು ಗಂಗಾದೇವಿಯ ಆರತಿಯನ್ನು ಮಾಡಿ ಈ ಕಾರ್ಯಕ್ರಮ ಅನೇಕ ಇರತಕ್ಕಂಥ ಹರಗುರು ಚರಮೂರ್ತಿಗಳು, ಸಾಧು ಸಂತರು, ಶರಣರು, ಮಹಾತ್ಮರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಜೊತೆಗೆ ನಮ್ಮ ಭಾರತ ದೇಶ ಆಧ್ಯಾತ್ಮಿಕ ಇರತಕ್ಕಂಥ ಸಂಸ್ಕಾರ ಸಂಸ್ಕೃತಿಯ ನಾಡು. ಇಂಥ ನಾಡಿನೊಳಗೆ ಇಡೀ ಪ್ರಪಂಚದ ದೇಶಕ್ಕೆ ಇರ್ತಕ್ಕಂಥ ಪ್ರಪಂಚಕ್ಕೆ ಇರ್ತಕ್ಕಂಥ ಗುರು ಇದೆ. ಗುರುವಿನ ಗುರು ಆಗಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಈ ಕಾರ್ಯಕ್ರಮದಲ್ಲಿ ಕೂಡ ಜಾತಿ, ಮತ, ವರ್ಗ, ವರ್ಣ ಭೇದ ಭಾವ ಇಲ್ಲದಂತೆ ಎಲ್ಲ ಸಮಾಜದವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡೋದ್ರ ಜೊತೆಗೆ ಅನ್ನದಾನ, ಪ್ರಸಾದ ದಾನ, ಊಟದ ವ್ಯವಸ್ಥೆ, ತಂಪು ಪಾನೀಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲನೂ ಕೂಡ ತಮ್ಮ ತಮ್ಮ ಶಕ್ತಿಗನುಗುಣವಾಗಿ ತಮ್ಮ ಭಕ್ತಿಗನುಗುಣವಾಗಿ ಮಾಡ್ತಾ ಹೊಂಟಿದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಒಂದು ರಾಮನವಮಿ ಅಧ್ಯಕ್ಷರಾದಂಥ ನಮ್ಮ ಪರಮ ಶಿಷ್ಯ ಅಥವಾ ಚೊಚ್ಚಿದ ಮಗನಂದ್ರೂ ಅಡ್ಡಿಯಾಗಲಿಕ್ಕಿಲ್ಲ. ನಮ್ಮ ಮಹೇಶ್ ಗೊಬ್ಬರವರಾಗಲಿ, ನಮ್ಮ ಇರ್ತಕ್ಕಂಥ ವಕೀಲರು ಚಂದ್ರಕಾಂತ್ ಕಾಳಿಗೆಯವರಾಗಲಿ, ಎಲ್ಲ ಯುವಕರನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ತಮ್ಮ ಮನದಿಂದ ಲಕ್ಷಾನುಗಟ್ಟಲೆ ಕಲಬುರಗಿಯ ಭಾಗದಲ್ಲಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಂಥ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಜೊತೆಗೆ ಇಡೀ ಭಾರತದ ದೇಶದೊಳಗೆ ಈ ರಾಮನವಮಿ ಉತ್ಸವ ಮೂರ್ತಿ ಈ ವರ್ಷ ವಿಶೇಷ. ಏನು ವಿಶೇಷ ಅಂತಂದ್ರೆ 18 ಅಡಿ ಇರ್ತಕ್ಕಂಥ ರಾಮಮೂರ್ತಿ ಇಡೀ ಭಾರತದೊಳಗೆ ಎಲ್ಲಿ ಇಲ್ಲ. ಅಂಥ ಒಂದು ಆಸಕ್ತಿಯಿಂದ ನಮ್ಮ ಮಹೇಶ್ ಗೊಬ್ಬರವರು ಆಸಕ್ತಿ ತಗೊಂಡು ಎಲ್ಲರ ಒಂದು ತನು ಮನ ಧನ ಎಲ್ಲವನ್ನು ಸಹಕರಿಸಬೇಕು ಅನ್ನುವಂಥ ರೀತಿಯೊಳಗೆ ಹವ್ಯಾಸದಿಂದ ಭಕ್ತಿಯಿಂದ ಇಂಥ ಒಂದು ಮೂರ್ತಿ ಮಾಡಿಸ್ತಾರೆ. ಅದಕ್ಕೆ ವಿಶೇಷವಾಗಿ ಸೂರ್ಯ ಇರ್ತಕ್ಕಂಥ ಒಂದು ಹಿಂಬದಿಯ ರಾಮನ ಒಂದು ಹಿಂಬದಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಮನ ಯುದ್ಧ ನಡೆಯುವಾಗ ಆತನು ಯಶಸ್ವಿ ಆಗಲಾರದೆ ಸೋಲುವಿನ ಹಂಚಿನೊಳಗಿದ್ದಾಗ ಸೂರ್ಯನ ಒಂದು ಸಂಕಲ್ಪ ಮಾಡಿ ಒಂದು ಸೂರ್ಯನ ಆಶೀರ್ವಾದ ಪಡೆದಾಗ ಮಾತ್ರ ಈ ರಾವಣನಿಂದ ರಾಮ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಋಷಿಮುನಿಗಳು ಹೇಳಿದಾಗ ಆ ಋಷಿಮುನಿಗಳ ಆಜ್ಞೆಯಂತೆ ಒಂದು ಸೂರ್ಯನ ಸಂಕಲ್ಪ ಮಾಡಿ ಆಶೀರ್ವಾದ ಪಡೆದಾಗ ನಮ್ಮ ರಾಮ ಇವತ್ತು ಯಶಸ್ವಿಯಾಗಿ ಯುದ್ಧದೊಳಗೆ ಮೇಲುಗೈಯಾಗಿದ್ದು ಒಂದು ಇತಿಹಾಸ. ಇಂಥ ಇತಿಹಾಸ ಇರ್ತಕ್ಕಂಥ ಸೂರ್ಯಕಿರಣಗಳು ಕೂಡ ಭಾಳಷ್ಟು ಆನಂದ ಪಡ್ತಕ್ಕಂಥ ಕಿರಣ ಹಾಕಿದ್ದಾರೆ. ಇಂಥ ಒಂದು ಭವ್ಯವಾದ ಒಂದು ಮೂರ್ತಿ, ದಿವ್ಯವಾದ ಒಂದು ಉತ್ಸವ ಈ ಭಾರತ ದೇಶದ ತುಂಬೆಲ್ಲ ನಡೆಯಲಿ. ಅನೇಕ ನಮ್ಮ ಕಲಬುರಗಿಯ ಭಾಗದೊಳಗೆ ಅನೇಕ ಕಾರ್ಯಕ್ರಮದ ಜೊತೆಗೆ ಇದೊಂದು ಮೇಲುಗೈ ಕಾರ್ಯಕ್ರಮ ಕೂಡ ಇದೆ ಅಂತ ನಾವೆಲ್ಲ ಭಾಳ ಸಂತೋಷದಿಂದ ಹೇಳಬೇಕಾಗ್ತದೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಅನೇಕ ವರ್ಷಗಳಿಂದ ಗೌರವಾನ್ವಿತ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಜೊತೆಗೆ ನಾವು ಭಾಗಿಯಾಗ್ತಾ ಇದ್ದೆವು. ತಾವೆಲ್ಲರೂ ಬರಬೇಕಾದ್ರ ಜೊತೆಗೆ ತಾವು ಕೂಡ ಇವತ್ತು ಪತ್ರಿಕಾ ವರದಿದಾರರು ಖಾಸಗಿ ಇದ್ದವ್ರನ್ನೂ ಕೂಡ ನಿಮ್ಮದು ಜವಾಬ್ದಾರಿ ಏನಂತ ನಾಡಿನ ತುಂಬೆಲ್ಲ ಇರತಕ್ಕಂಥ ಇಂಥ ಕಾರ್ಯಕ್ರಮದೊಳಗೆ ಭಾಗಿಯಾಗೋದ್ರ ಜೊತೆಗೆ ಸಹಕಾರವನ್ನು ಕೂಡ ತಾವು ಕೊಡಬೇಕು. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಒಳಗೂ ಕೂಡ ತಾವೆಲ್ಲ ಶಾಂತತೆಯನ್ನು ಕಾಪಾಡುವ ಸಲುವಾಗಿ ಸಹಕರಿಸಬೇಕು. ನಾವು ಕಾರ್ಯಕ್ರಮ ಮಾಡುವುದಕ್ಕಿಂತಲೂ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೆವು. ದೇಶದ ತುಂಬೆಲ್ಲ ತಾವು ಹರಡಿಸಬೇಕು, ಮಾಧ್ಯಮ ಮುಖಾಂತರ ಎಲ್ಲರಿಗೂ ಗುರುತಿಸಬೇಕು ಅನ್ನುವ ಮಾತನ್ನು ಕೂಡ ಹೇಳಿ ನನ್ನ ಮಾತಿಗೆ ವಿರಾಮ ಕೊಟ್ಟು ಆ ಭಗವಂತನಾದನು ಅವನ ಆಶೀರ್ವಾದ ನಮ್ಮೆಲ್ಲರಿಗಿರಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಆದಿಪುರುಷ ರಾಮನ ಉತ್ಸವ ಸಮಿತಿ ವತಿಯಿಂದ ಆಳಂದ್ ಚೆಕ್ ಪೋಸ್ಟ್ ಮಾರ್ಗವಾಗಿ ಜಗತ್ ವೃತ್ತದೊಳಗೆ ಮೆರವಣಿಗೆ ಹಮ್ಮಿಕೊಂಡಿರ್ತೇವೆ. ಆದ ಕಾರಣ ಜಿಲ್ಲೆ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ರಾಮ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳೋದ್ರೆ ಈ ಬಾರಿ ವಿಶೇಷವಾಗಿ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 18 ಅಡಿಯ ರಾಜಾರಾಮ್ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಮಾರ್ಗ ಮಧ್ಯವಾಗಿ ಪ್ರಸಾದ ವ್ಯವಸ್ಥೆ ಮತ್ತು ತಂಪು ಪಾನೀಯ ವ್ಯವಸ್ಥೆ ಮಾಡಿ ಅವರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ.
ಮತ್ತು ಈ ಬಾರಿ ವಿಶೇಷತೆ ಏನಂದ್ರೆ ಈ ರಾಜಾರಾಮ್ ಅವರಿಗೆ ಇದನ್ನು ಮೊಟ್ಟ ಮೊದಲ ಗಂಗಾ ಆರತಿ ಕಾಶಿಯಿಂದ ಗಂಗಾ ಆರತಿ ಮಾಡೋರಿಗೆ ಕರೆಸುತ್ತಿದ್ದಾರೆ. ಅದೊಂದು ವಿಶೇಷತೆ ಇದೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಶ್ರೀರಾಮ್. ಗಂಗಾ ಆರತಿ ಎಲ್ಲಿ ಮಾಡ್ತಾ ಇದ್ದಾರೆ? ಸಾಯಂಕಾಲ 7 ಗಂಟೆಗೆ ಇಲ್ಲಿ ಜಗತ್ ಸರ್ಕಲ್ ನಲ್ಲಿ ಮೆರವಣಿಗೆ ನಿಂತ ಮೇಲೆ ಒಂದು 45 ಮಿನಿಟ್ ಅದರದ್ದು ವಿಧಿವಿಧಾನ ಪ್ರಕಾರ ಪೂಜೆನ ಹಮ್ಮಿಕೊಂಡಿದ್ದೇವೆ. ಇದು ಮೊಟ್ಟ ಮೊದಲ ಬಾರಿಗೆ ಇದು ಕಲಬುರಗಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಮೂರ್ತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜಾರಾಮ್ ಈ ಮೂರ್ತಿನೂ ಮೊಟ್ಟ ಮೊದಲಿಗೆ ನಾವೇ ಇದು ಮಾಡಿಕೆ ತೆಗೆದುಕೊಂಡು ಹೊಂಟಿದ್ದು. ಈ ಬಾರಿ ಇನ್ನೊಂದು ಏನು ಕೇಳ್ಕೊಳ್ಳೋದಂದ್ರೆ ಜಗತ್ ಸರ್ಕಲ್ ಗಂಗಾ ಆರತಿ ಪ್ರಯುಕ್ತ ಈ ಸರ್ತಿ ನಮ್ಮ ಅಕ್ಕ ತಂಗಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಈ ಕಲಬುರಗಿ ಇಷ್ಟು ದಿನ ಕರ್ನಾಟಕ ಇಷ್ಟೇ ನೋಡ್ತಿತ್ತು ಕಲಬುರಗಿ ರಾಮನಗರ, ಈ ಬಾರಿ ಇಡೀ ದೇಶಾದ್ಯಂತ ಎಲ್ಲರೂ ಈ ಮೆರವಣಿಗೆಯನ್ನು ಬಂದು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಂತ ಕೇಳ್ಕೊಳ್ತೇನೆ.